ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೀ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ಮನೆಯಲ್ಲಿರುವಂಥ ಕೆಲವೊಂದು ಪದಾರ್ಥಗಳಿಂದ ಪಲಾವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪಲಾವ್ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ, ಆದರೆ ಸ್ವಲ್ಪ ಮಸಾಲೆ ಕಡಿಮೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವೊಬ್ಬರು ಜಿಂಗರ್ ಗಾರ್ಲಿಕ್ ಪೇಸ್ಟು, ಕೊತ್ತಂಬರಿ, ಅದೆಲ್ಲ ಗ್ರೀನ್ ಮಸಾಲ ಎಲ್ಲ ಹಾಕಿ ಮಾಡ್ತಾರೆ. ಆದರೆ ನಾನಿವತ್ತು ಅದೇನು ಬಳಸ್ತೀನಿ, ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಈ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಯಾವುದೇ ಒಂದು ರೆಸಿಪಿನ ಹಾಕಿದರೆ ಆ ನೋಟಿಫಿಕೇಷನ್ ನಿಮಗೆ ಮೊದಲಾಗಿ ಸಿಗುತ್ತೆ. ಈಗ ನೋಡಿ, ಈ ಪಲಾವ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವಾಶ್ ಮಾಡಿ ಕಟ್ ಮಾಡಿರ್ತಕ್ಕಂತಹ ತರಕಾರಿ ನನಗೆ ಯಾವ್ಯಾವ ತರಕಾರಿ ಬೇಕು ಅದನ್ನು ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ. 1 ಟೊಮಟೊ, ಹಸಿಮೆಣ್ಸಿನ್ಕಾಯಿ 1 7, 1 ಈರುಳ್ಳಿ, ಹಾಗೆ ಎಣ್ಣೆ ಅಡುಗೆ ಮಾಡೋದಕ್ಕೆ. ಈಗ ನೋಡಿ ಇಷ್ಟೆಲ್ಲ, ಮತ್ತು ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಇಷ್ಟಿದ್ರೆ ಸಾಕು. ಈ ಟೇಸ್ಟಿಯಾದ ಸಿಂಪಲ್ ಪಲಾವ್ ರೆಡಿ ಆಗುತ್ತೆ. ಕೆಲವೊಬ್ಬರು ಪಲಾವ್ನ ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಾರೆ, ಆದರೆ ಇದು ತುಂಬ ಈಸಿ, ಟೈಮ್ ಕೂಡ ಉಳಿಯುತ್ತೆ. ಈಗ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಈಗ ಕಾಯ್ತಾ ಇದೆ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದಾದಮೇಲೆ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡೋಣ. ಬಿಸಿ ಆದಮೇಲೆ ಈರುಳ್ಳಿ ಅದೆಲ್ಲ ಹಾಕೋದು. ಕೆಲವೊಬ್ಬರು ಅಲ್ಲ, ಕೆಲವೊಂದು ಸತಿ ನಾನು ಅರ್ಜೆಂಟಲ್ಲಿ ಇನ್ನು ಎಣ್ಣೆನೇ ಕಾದಿರಲ್ಲ, ತರಕಾರಿ ಅದೆಲ್ಲ ಹಾಕಿಬಿಟ್ಟಿರ್ತೀನಿ. ಆದರೆ ಇವತ್ತಿಲ್ಲ, ಸ್ವಲ್ಪ ವೀಡಿಯೋ ಮಾಡ್ತಿದ್ದೀನಲ್ಲ ಅಂತೇಳ್ಬಿಟ್ಟು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಆ್ಯಡ್ ಮಾಡೋದು. ಯಾಕಂದರೆ ತೋರಿಸ್ಬೇಕಲ್ವ, ಇದೇ ರೀತಿ ಯಾವಾಗಲೂ ಮಾಡ್ತೀವಿ ಅನ್ನೋ ಹಾಗೇನಿಲ್ಲ. ನಾವು ಕೆಲವೊಂದು ಸತಿ ಅರ್ಜೆಂಟಲ್ಲಿ ಏನೆಲ್ಲ ಮಾಡ್ತೀವಿ, ಅದ್ರಾಗ ಯಾರು ಹೇಳ್ಕೊಳಲ್ಲ, ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಎಣ್ಣೆ ಬಿಸಿ ಆಗಿದೆ. ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಫ್ರೈ ಆಗಬೇಕು. ಅಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿದ್ದು ಆದಮೇಲೆ ನೋಡಿ ಫ್ರೆಂಡ್ಸ್, ಈರುಳ್ಳಿನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡು ಕಿರ್ಚೋದು ಕೇಳಿಸ್ತಾ ಇದ್ದರೆ ಅದು ನನ್ನ ಮಗಳ ಸೌಂಡು, ಅದನ್ನು ಇಗ್ನೋರ್ ಮಾಡಿ. ಅವಳು ಹಾಗೆ ಸ್ವಲ್ಪ ಏನಾದರೂ ಮಾಡ್ತಾಯಿದ್ರೆ ಅವಳು ಕಣ್ಮುಂದೆನೇ ನಾವು ಇರಬೇಕು ಅಂತಾಳೆ. ನಾನಾಗಲಿ ಅವ್ರ ಅಪ್ಪಾಜಿ ಆಗಲಿ ಅವಳನ್ನ ಬಿಟ್ಟಾಕಿ ವೀಡಿಯೋ ಬರೀ ಅಡುಗೆ ಮಾಡೋದು ವೀಡಿಯೋದ್ರ ಮೇಲೆ, ನನ್ನ ವಾಯ್ಸ್ ಮೇಲೆ ಗಮನ ಇರಲಿ. ಈಗ ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನು ಇದಕ್ಕೇ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಮೆತ್ತಗಾಗಬೇಕು, ಯಾಕಂದರೆ ತಿನ್ನೋಕರ ಒಂದು ಖಾರ ಸ್ವಲ್ಪ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ನಾನು ಇದನ್ನು ಒಂದು 5 ನಿಮಿಷವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದ್ದ ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸಾಫ್ಟ್ ಆಗಿಲ್ಲ. ಸಾಫ್ಟ್ ಬೇಗ ಆಗಬೇಕು ಅಂದರೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಈಗ ಸೇರಿಸ್ತಾಯಿದ್ದೀನಿ. ಉಪ್ಪನ್ನು ಸೇರಿಸಿದಾದ್ಮೇಲೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಪಲಾವೇನಪ್ಪ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊತಾರೆ, ಆದರೆ ನಾನಿವತ್ತು ತುಂಬ ಸಿಂಪಲ್ಲಾಗಿ ಪಲಾವ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಕೆಲವೊಂದು ಟೈಮಲ್ಲಿ ಕೊತ್ತಂಬರಿ, ಪುದೀನ ಇದೆಲ್ಲ ಇಲ್ಲದೇ ಇರುವಾಗ ಮಾಡ್ಕೊಳ್ಳೋವಂಥ ಸಿಂಪಲ್ ಪಲಾವ್ ಅಷ್ಟೇ. ಈಗ ನೋಡಿ, ಇದಕ್ಕೆ ನಾನು ಕಟ್ ಮಾಡಿ ವಾಶ್ ಮಾಡಿರ್ತಕ್ಕಂಥ ತರಕಾರಿನೆಲ್ಲ ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವೆಲ್ಲ ತರಕಾರಿ ಬೇಕೋ ಅದೆಲ್ಲ ಹಾಕ್ಬೋದು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತೇನಿಲ್ಲ. ಈಗ ತರಕಾರಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಸಾಕು ಅಷ್ಟೇ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಅಷ್ಟೇ. ಈಗ ಫ್ರೈ ಮಾಡಿದ ಆದಮೇಲೆ ಇದಕ್ಕೆ ನಾವು ಹೀಗೆ ಪಲಾವ್ನ ಮಾಡಿದರೆ ಚೆನ್ನಾಗಿರಲ್ವಲ್ವ, ಅದಕ್ಕೆ ಈಗ ಸ್ವಲ್ಪ ಟೊಮೊಟೊನ 1 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನೂ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಆದಮೇಲೆ ಇದು ಸ್ವಲ್ಪ ಎಣ್ಣೆ ಬಿಡಬೇಕಲ್ವ, ಇನ್ನೂ ಸ್ವಲ್ಪ ಎಣ್ಣೆ ಬಿಡಬೇಕು. ಟೊಮೊಟೊನೂ ತರಕಾರಿನೂ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಯೋಕೆ ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ಇದಕ್ಕೇ ನಾನೀಗ ನಾವು ತೊಗೊಂಡಿರ್ತಕ್ಕಂತಹ ಅರಿಶಿನ ಸ್ವಲ್ಪ ಮತ್ತು ಖಾರದ ಪುಡಿ, ನೀವು ಬೇಕಾದರೆ ಧನಿಯಾ ಪೌಡ್ರು ಆ್ಯಡ್ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ, ಟೈಮ್ ಕೂಡ ಬೇಗ ಉಳಿಯುತ್ತಲ್ವ. ಹಾಗಾಗಿ ಕೆಲವೊಬ್ಬರು ಹಾಕೋರು ಹಾಕ್ತಾರೆ, ನಿಮಗೆ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ.
ನೋಡಿ ಈಗ ನಾನು ಮಸಾಲೆನೆಲ್ಲ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಇದು ಇನ್ನೊಂದು 5 ನಿಮಿಷ ಸಾಫ್ಟ್ ಆಗೋವರೆಗೂ ಸಾಕಷ್ಟೇ. ಎಣ್ಣೆ ಬಿಟ್ಕೋಬೇಕು ಅಷ್ಟೇ. ಎಣ್ಣೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ಈಗ ನಾನು ಇದಕ್ಕೆ 2 ಲೋಟ ಅಕ್ಕಿ ತೊಗೊಂಡಿರೋದು, ಹಾಗಾಗಿ 4 ಲೋಟ ನೀರಷ್ಟು ಆ್ಯಡ್ ಮಾಡ್ತೀನಿ. ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನ ಕ್ವಾಂಟಿಟಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರಾದ್ರೂ ಮುದ್ದೆ ಆಗಿಬಿಡುತ್ತೆ. ಉದುರು ಪಲಾವ್ ಇದ್ರೇ ಚೆನ್ನಾಗಿ ಅನಿಸೋದು. ಈಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಂಡು ಆದಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ನಾನು ಮೊಸರು ಹಾಕೋದನ್ನ ಫಸ್ಟ್ ಇಂಗ್ರೀಡಿಯೆಂಟ್ಸಲ್ಲಿ ಹೇಳೋದನ್ನ ಮರ್ತುಬಿಟ್ಟೆ. ಕೆಲವೊಂದು ಸರ್ತಿ ಹಾಕ್ತಾ ಇರುತ್ತೆ. ನೋಡಿ ಈಗ ಗಟ್ಟಿ ಮೊಸರನ್ನ ನಾನು ಹಾಕಿಬಿಟ್ಟು, ಯಾವ ಮೊಸರು ಇರುತ್ತೋ ಅದು ಹಾಕಿ, ಗಟ್ಟಿ ನೀರು ಅಂತೇನಿಲ್ಲ, ಒಟ್ನಲ್ಲಿ ಮೊಸರು ಇದ್ದರೆ ಸಾಕು. ಮೊಸರನ್ನ ಹಾಕಿಬಿಟ್ಟು ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು, ತರಕಾರಿಗಳಿಗೆಲ್ಲ ಮೊಸರು ಹತ್ತಿರಬೇಕು. ಹಾಗಾಗಿ ನೋಡಿ ಈಗ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಆದಮೇಲೆ ಈಗ ಇದು ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಸೈಡಲ್ಲೆಲ್ಲ ಹತ್ಕೋತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಎಣ್ಣೆ ಬಿಟ್ಕೊತಾ ಇದೆಯಲ್ಲ, ಇದಕ್ಕೇ ನಾನು 2 ಲೋಟ ಅಕ್ಕಿಗೆ 4 ಚಮಚಷ್ಟು 4 ಚೊಂಬಲ್ಲ, ಮತ್ತು ಬಿಸಿಬೇಳೆಭಾತ್ ಆಗೋಗುತ್ತೆ. 4 ಲೋಟ ನೀರು ಹಾಕ್ತಾಯಿದ್ದೀನಿ. 4 ಚೊಂಬಲ್ಲ, ಬಿಸಿಬೇಳೆಭಾತ್ ಮಾಡೋ ದ್ಯಾಸ ಅಂದರೆ 4 ಚೊಂಬು ನೀರು ಹಾಕಿದರೆ ಬಿಸಿಬೇಳೆಭಾತ್ ಆಗೋಗ್ಬಿಡುತ್ತೆ. ಹಾಗಾಗಿ ಈಗ 1 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ 4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಕಿದಾದಮೇಲೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ನೀವು ನೋಡ್ಕೋಬಹುದು, ಏನಾದರೂ ಉಪ್ಪು ಖಾರ ಹೆಚ್ಚು ಕಮ್ಮಿ ಇದ್ದರೆ ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಅದನ್ನು ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸತಿ ನಾವು ಏನು ಮಾಡಿಬಿಡ್ತೀವಿ, ಇರುತ್ತೆ ಸರಿಯಾಗಿ ಅಂತೇಳ್ಬಿಟ್ಟು. ನಾನು ಎಷ್ಟು ಸತಿ ಅಡುಗೆ ಮಾಡುವಾಗ ಕೆಲವೊಂದು ಸತಿ ಉಪ್ಪೇ ಹಾಕಿರಲ್ಲ. ಇನ್ನೊಂದು ಸತಿ ನೋಡಿ ನಮ್ಮ ಮನೆಯವ್ರು ತಿಂದಾದ್ಮೇಲೆ ಉಪ್ಪೇ ಹಾಕಿಲ್ಲ ಅನ್ನೋ ರೀತಿ ಇದಿರುತ್ತೆ. ಅಂದರೆ ಏನು ಅಡುಗೆ ಮಾಡಿದ್ದೀಯ ಅನ್ನೋ ರೀತಿ. ಆದರೆ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಉಪ್ಪನ್ನು ಹಾಕಿ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಕೆಲವೊಂದು ಸತಿ ಮಿಸ್ಸಾಗಿ ಏನಾದರೂ ಸಣ್ಣ ಪುಟ್ಟ ವೀಡಿಯೋದಲ್ಲಿ ತಪ್ಪಾಗಿದ್ದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ, ಆ ತಪ್ಪನ್ನು ಸರಿ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ನೆನೆಸಿಟ್ಟಿರ್ತಕ್ಕಂತಹ 2 ಲೋಟ ಬುಲೆಟ್ ರೈಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೋಬೋದು. ಏನು ಪಲಾವ್ ಮಾಡೋದಕ್ಕೆ ಹೋಗಿ ಸಪ್ರೇಟಾಗಿ ಅಕ್ಕಿ ಗಿಕ್ಕಿ ಏನು ತರೋದೇನು ಬೇಕಾಗಿಲ್ಲ. ಮನೆಯಲ್ಲಿ ಏನಿರುತ್ತೋ ಆ ಅಕ್ಕಿನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ಚೆನ್ನಾಗಿ ಅಂದರೆ ಬೇಯ್ತಾ ಇದೆ. ಅಕ್ಕಿನೂ ಹಾಕಿಬಿಟ್ಟು ಚೆನ್ನಾಗಿ ತಿರ್ಗಿಸ್ಬಿಟ್ಟು ಈಗ ನಾನು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು, ಅಂದರೆ ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರೂ ಪಲಾವ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಗ್ರೀನ್ ಪಲಾವ್, ಮಸಾಲ ಪಲಾವ್, ದಮ್ ಪಲಾವ್ ಅಂತ. ಆದರೆ ನಾನು ಇವತ್ತು ಸಿಂಪಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಮಾಡೋ ಪಲಾವ್ನ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನೂ ಕುದಿಬೇಕು. ಕುದೀಲಿ. ನಾನು ಪಾತ್ರೆನ ಒಂದು ಪ್ಲೇಟಿಂದ ಮುಚ್ಚಿಬಿಟ್ಟು ಕುದಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನನ್ನ ಮಗಳು ಕಿರ್ಚ್ತಾ ಇರೋ ಸೌಂಡ್ ಬಂದರೆ ಅದನ್ನು ಅವಾಯ್ಡ್ ಮಾಡಿ. ಅವಳು ಹಾಗೆಯೇ ಸ್ವಲ್ಪ ಆಟ ಆಡೋ ಮೂಡಲ್ಲಿದ್ದಾಳೆ. ಹಾಗಾಗಿ ಕಿರ್ಚಾಡ್ತಿರ್ತಾಳೆ. ಕಣ್ಣಿಗೆ ನಾನು ಇಲ್ಲ ಅವ್ರ ಅಪ್ಪಾಜಿ ಕಾಣ್ತಾನೆ ಇರಬೇಕು. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ನಾನು ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಕುದಿ ಬಂದಿದೆ, ಎಲ್ಲ ಆಗಿದೆ. ಇನ್ನೇನು ಬಿಡಬೇಕು ಅಷ್ಟೇ. ದಮ್ಮು ಅಂತಾರಲ್ಲ, ನಮ್ಮ ಭಾಷೆಯಲ್ಲಿ ದಮ್ ಅಂತಾರೆ, ಕನ್ನಡದಲ್ಲಿ ಅರಳುವುದು ಅಥವಾ ಏನಂತಾರೋ ಗೊತ್ತಿಲ್ಲ. ನಿಮ್ಮ ಏನಂತಾರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಈಗ ನೋಡಿ ಇದನ್ನು ನಾನು ಬಿಡ್ತಾಯಿದ್ದೀನಿ. ಬಿಡೋದೇ ಅಂತಾರಂಗೋ ಮೋಸ್ಟ್ಲಿ. ಈಗ ನೋಡಿ ಇದನ್ನು ಬಿಡೋಕ್ಕೆ ಬಿಟ್ಟರೆ ಸರಿ ಹೋಗುತ್ತೆ. ಈಗ ನಾನು ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಕ್ಲೀನಾಗಿ, ಅಂದರೆ ಕೆಲವೊಬ್ಬರು ಪ್ಲೇಟ್ ಮುಚ್ಚಿ ಹಾಗೆ ಬಿಡ್ತಾರೆ. ನೀರು ಬೇಗ ಇದಾಗಲ್ಲ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಬೇಗ ದಮ್ ಆಗಬೇಕು ಅಂದರೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಇರುತ್ತಲ್ಲ, ಇನ್ನೊಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಸಾಕು. ಅರ್ಧ ಇಲ್ಲ ಅದಕ್ಕಿಂತ ಕಮ್ಮಿ ನೀರು ತೊಗೊಂಡ್ಬಿಟ್ಟು ಅದ್ರ ಮೇಲಿಟ್ಟರೆ ತುಂಬ ಬೇಗ ದಮ್ ಆಗುತ್ತೆ. ನಾನಿಲ್ಲಿ ಅದೇ ರೀತಿ ಮಾಡ್ತಾಯಿದ್ದೀನಿ. ಬಿಡ್ತಾಯಿದ್ದೀನಿ. ಬಿಟ್ಟಾದಮೇಲೆ ಮತ್ತು ನೋಡ್ತಾ ಇರ್ಬೋದು ನೀವು, ನಾನು ಈಗ ಪಾತ್ರೆ ಕರೆಕ್ಟು ಮುಚ್ಚಿದ್ದೆ. ಈಗಾದಮೇಲೆ 5 ನಿಮಿಷ ಬಿಟ್ಟಾದಮೇಲೆ ಆಗಿದೆ, ಪಲಾವ್ ರೆಡಿ ಆಗಿದೆ. ಈಗ ನೋಡ್ತಾ ಇರ್ಬೋದು ನೀವು. ತುಂಬ ಈಸಿಯಾಗಿ, ಹಾಗೆ ಟೈಮ್ ಕೂಡ ಉಳಿಯೋಷ್ಟು ತುಂಬ ಸಿಂಪಲ್ಲಾಗಿ ಪಲಾವ್ ರೆಡಿ ಆಗಿದೆ.
ಮತ್ತು ವೀಡಿಯೋ ಲಾಂಗ್ ಇದೆ ಅಂತ ಪಲಾವು ಲೇಟ್ ಆಗುತ್ತೆ ಅಂತೇನಿಲ್ಲ. ನಾವು ಎಲ್ಲ ವೀಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ಕಟ್ ಮಾಡಿ ಇದೆಲ್ಲ ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಮನೆಯಲ್ಲಿ ತುಂಬ ಬೇಗನೆ ಮಾಡ್ಕೋಬೋದು ನೀವು ಕಡಿಮೆ ಸಮಯದಲ್ಲಿ. ಈಗ ನೋಡಿ ನಾನು ಪಲಾವ್ನ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ನಾನು ಈ ಪಲಾವ್ನ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪಲಾವ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಮೊದಲನೇ ಬಾರಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪೇನಾದರೂ ಆಗಿದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಯಾಕಂದರೆ ನಾವು ಮಾಡೋ ಒಂದು ಸಣ್ಣ ತಪ್ಪಿಂದ ಮತ್ತು ಅಂದರೆ ನಮಗೆ ಗೊತ್ತಾಗಲ್ಲ, ಅದು ನೋಡೋರಿಗೆ ಗೊತ್ತಾಗುತ್ತೆ. ನೀವು ನೋಡಿಬಿಟ್ಟು ಅದೇನು ತಪ್ಪಿದೆ ಏನು ಸರಿ ಇದೆ ಅನ್ನೋದು ನಮ್ಗೆ ಹೇಳಿದರೆ ನಮಗಿನ್ನ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದೇ ನನ್ನ ಫಸ್ಟ್ ವೀಡಿಯೋ, ನಾನು ಯಾವತ್ತೂ ವೀಡಿಯೋಸ್ನ ಮಾಡಿಲ್ಲ. ಹಾಗಾಗಿ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ತಿಳಿಸಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ನೀವು ಶೇರ್ ಮಾಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪಲಾವ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇನ್ನಷ್ಟು ಬೇರೆ ಬೇರೆ ರೆಸಿಪಿ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಾನು ಕುಕ್ ವಿತ್ ಮೀ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಹೊಸದಾಗೆ ಮಾಡಿದ್ದು ವಿಡಿಯೋ ನೋಡ್ತಾ ಇದ್ದರೆ, ಮೊದಲನೇ ಬಾರಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ಸ್ ಮಾಡಿ ಕೂಡ ತಿಳಿಸಿ. ನೋಡಿ ಎಷ್ಟು ಸಿಂಪಲಾಗಿ ಕಾಣ್ತಾ ಇದೆ. ನನಗೂ ಅಂತೂ ನೋಡಿ ಹೊಟ್ಟೆ ಹಸಿತಾ ಇದೆ. ನಾನು ಹೋಗ್ತಾ ಇದ್ದೀನಿ ಊಟ ಮಾಡೋಕ್ಕೆ. ನಮ್ಮ ಮನೆಯವ್ರಿಗೂ ವೀಡಿಯೋ ಮಾಡು ಇದರಲ್ಲಿ, ಅವ್ರನ್ನೂ ಪಾಪ ಕಾಯಿಸ್ತಾ ಇದ್ದೀನಿ. ಅವ್ರಿಗೂ ಹೊಟ್ಟೆ ಹಸ್ವಾಗ್ತಿದೆ ಕೆಲಸದಿಂದ ಬಂದುಬಿಟ್ಟು. ಅವ್ರಿಗೂ ಊಟಕ್ಕೆ ಕೊಡ್ತಿದ್ದೀನಿ. ಅವ್ರು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿದರು. ಅಲ್ಲೇ ಒಂದು ಬೈಟ್ ತಿಂದರು ಅವರು, ಚೆನ್ನಾಗಿದೆ ಅಂತ ಹೇಳಿದರು. ಅಂದರೆ ನಾನು ಏನೇ ಮಾಡಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಯಿತು ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ತಿಳಿಸಿ ವೀಡಿಯೋದಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀನಿ ಅಂತ. ಆ ತಪ್ಪುಗಳನ್ನ ಮುಂದೆ ಬರುವಂಥ ವೀಡಿಯೋದಲ್ಲಿ ಕಡಿಮೆ ಮಾಡೋದಕ್ಕೆ. ಅಂದರೆ ಒಂದೇ ಸತಿ ಎಲ್ಲರೂ ಪರ್ಫೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಈಗಲೇ ಕಲಿತಾ ಇರೋದು. ನಿಮ್ಗೆ ಗೊತ್ತಿದ್ದನ್ನು ನೀವು ತಿಳಿಸಿ, ಅದನ್ನು ಆದಷ್ಟು ಬೇಗ ಕಲಿಯೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.